ನಮಸ್ಕಾರ, ನನ್ನ ಹೆಸರು ರಯೂತ್ಸು. ಐ ಆಮ್ ಅ ಬಡ್ಡಿಂಗ್ ಆ್ಯಕ್ಟರ್. ಎರಡು ವಿಷಯ ಇದೆ. ಫಸ್ಟ್ ಸಿನಿಮಾ ತುಂಬ ಎಕ್ಸಲೆಂಟ್ ಆಗಿದೆ. ನಾರ್ಮಲಿ ನಮಗೆ ಹೀರೋ ವಿಲನ್ ಅನ್ನೋ ಥರ ಇದೆ, ಬಟ್ ಈ ಕಥೆಲಿ ಆ ಥರ ಇಲ್ಲ. ಆ್ಯಸ್ ಇಟ್ ಸೇಸ್ ಟಾಕ್ಸಿಕ್, ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಸೊ ಆ್ಯಸ್ ಇಟ್ ಸೇಸ್ ಟಾಕ್ಸಿಕ್, ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಇದೆಲ್ಲರೂ ಬಂದುಬಿಟ್ಟು ಬರೀ ಗ್ರೋನ್ ಅಪ್ಸ್ ಮಾತ್ರ ಮಾಡಿರೋದು. ತುಂಬ ಜಾಸ್ತಿ ತಲೆ ಓಡಿಸೋವಂಥದ್ದು ಇಲ್ಲ, ಬಟ್ ತುಂಬ ಮೆಂಟಲಿ ಪ್ರಿಪೇರ್ಡ್ ಆಗಿರಬೇಕು, ಎಮೋಷನಲಿ ಪ್ರಿಪೇರ್ಡ್ ಆಗಿರಬೇಕು. ಎಸ್ ಸರ್ನ ಆ ರೀತಿ ನೋಡೋದಕ್ಕೆ ಫಿಲಮ್ ತುಂಬ ಚೆನ್ನಾಗಿದೆ. ಎಲ್ಲ ಥರ ಆಸ್ಪೆಕ್ಟ್ಸು ಫಿಲಮಲ್ಲಿದೆ. ಎಲ್ಲ ಥರ ಆಡಿಯನ್ಸ್, ಇಂಡಿಯನ್ ಆಡಿಯನ್ಸ್ನ ಮೀರಿ ಬೇರೆ ಆಡಿಯನ್ಸ್ಗೂ ಫಿಲಮ್ ಇಷ್ಟ ಆಗೋ ಥರ ಇದೆ. ಸೊ ಯಾರದೇ ಒಂದು ರಿವ್ಯೂ ಕೇಳಿದ್ರು ಅದನ್ನೆಲ್ಲ ಸೈಡ್ಗಿಟ್ಟು ಬಂದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಆ ಥರ ಇದೆ ಈ ಸಿನಿಮಾ. ಎರಡನೇ ವಿಷಯ, ಮಾತಿನ ವೀರಗಿಂತ ಕಾರ್ಯವೀರ ಮೇಲು ಅನ್ನೋ ಮಾತಿದೆ. ಈ ನುಡಿ ಯಾವಾಗಲೂ ಸತ್ಯನೇ. ನಮ್ಮಲ್ಲಿ ತುಂಬ ಜನ ಫಿಲಮ್ನ ಕಲ್ತ್ಕೊಂಡಿರೋರು ಇರ್ತಾರೆ, ಆ ಜ್ಞಾನನ ಸಂಪಾದನೆ ಮಾಡಿರೋರು ಇರ್ತಾರೆ. ಬಟ್ ಆ ಫಿಲಮ್ ಮಾಡೋದಕ್ಕೋಸ್ಕರ ಯೂಸ್ ಮಾಡಿದೆ, ಅವ್ರ ಪರ್ಸನಲ್ ಈಗೋಸ್ಕರ ಇಸ್ಕೊಂಡು ಮ್ಯಾನಿಪುಲೇಟ್ ಮಾಡ್ತಾರೆ. ಅವ್ರಿಗೆಲ್ಲ ಒಂದು ಅಡ್ವೈಸ್ ಕೊಡ್ತೀನಿ, ದಯವಿಟ್ಟು ಈ ಸಿನಿಮಾದಲ್ಲಿ ಯಾವ್ದಾದ್ರು ಲೂಪಲ್ಲಿ ಅಕಸ್ಮಾತ್ ಕಾಣಿಸಿದ್ರೆ ದಯವಿಟ್ಟು ಅದನ್ನು ಹಾಲಿವುಡ್ಗೊಳಿಸಿ. ಇದೆಲ್ಲ ಸಿನಿಮಾ ಅಂದರೆ ಬರೀ ಕ್ರಿಸ್ಟೋಫರ್ ನೋಲನ್ ಮಾಡಿದ್ರೆ ಸಿನಿಮಾ, ಬರೀ ಕ್ವಿಂಟಿನ್ ಟರಾಂಟಿನೋ ಮಾಡಿದ್ರೆ ಮಾತ್ರ ಸಿನಿಮಾ, ಅದು ಸಿನಿಮಾ ಅಂತ ಹೋಲಿಸ್ಬೇಡಿ. ಇಂಡಿಯನ್ ಮಾರ್ಕೆಟ್ಗೆ ಏನು ಬೇಕೋ ಅದನ್ನು ನಾವೇ ಮಾಡ್ಕೋಬೇಕು. ಅದನ್ನ ಎಸ್ ಸರ್ ಗೀತು ಮೋಹನ್ ದಾಸ್ ಮ್ಯಾಮ್ ಮಾಡಿದ್ದಾರೆ. ನಿಮ್ಮ ಕೈಲಿ ತಾಕತ್ತಿದ್ರೆ ಸಿನಿಮಾ ಮಾಡಿ ಈ ಥರ ಜನರನ್ನ ತುಂಬಿಸಿ. ಸುಮ್ಮನೆ ನನ್ನಂಥ ಬಡ್ಡಿಂಗ್ ಆ್ಯಕ್ಟರ್ಸ್ ಮತ್ತು ಫಿಲ್ಮ್ ಮೇಕರ್ಸ್ನ ಮ್ಯಾನಿಪುಲೇಟ್ ಮಾಡೋಕ್ಕೋಸ್ಕರ ಸಿನಿಮಾ ನಾಲೆಜ್ನ ಯೂಸ್ ಮಾಡಬೇಡಿ. ಥ್ಯಾಂಕ್ ಯು. ಆ್ಯಂಡ್ ಆಲ್ ಸೆಡ್ ದಟ್ ಟಾಕ್ಸಿಕ್ ಇಸ್ ಅ ವೆರಿ ಗುಡ್ ಫಿಲ್ಮ್. ಎಸ್, ಟಾಕ್ಸಿಕ್ ಅಂತಾನೆ ಕತೆ ಇರೋದು, ಟಾಕ್ಸಿಕ್ ಆಗೇ ಇದೆ. ಬಂದು ಎಂಜಾಯ್ ಮಾಡಿ. ಒಳ್ಳೆ ಟ್ರೀಟ್ ಇದೆ, ಒಳ್ಳೆ ಫಿಲ್ಮ್ ಇದೆ. ಲೀವ್ ಗುಡ್ ಆ್ಯಂಡ್ ಬ್ಯಾಡ್, ಇಟ್ಸ್ ಅ ಫಿಲ್ಮ್, ಕಮ್ ಆ್ಯಂಡ್ ಎಂಜಾಯ್. ನೀವು ಎಸ್ ಸರ್ ಫ್ಯಾನ್ ಅಲ್ಲದೆ ಇದ್ರು ಅದನ್ನ ಪಕ್ಕಕ್ಕಿಟ್ಟು ಬಂದು ಸಿನಿಮಾ ಎಕ್ಸ್ಪೀರಿಯನ್ಸ್ ಮಾಡೋ ಥರ ಇದೆ. ಅವ್ರ ಕ್ರಾಫ್ಟಿಗಾದರೂ ಬೆಲೆ ಕೊಡಿ. ಥ್ಯಾಂಕ್ ಯು. ಇನ್ನೂ ನಾನು ಎಕ್ಸೈಟ್ ಆಗಿದೆ, ಇನ್ನು ಮೂವಿ ನೋಡಿಲ್ಲ. ಆ್ಯಕ್ಚುಲಿ 10:30ಗೆ AMB ಕಪಲಲ್ಲಿ ಡಾಲ್ಬಿ ಸಿನಿಮಾ ನೋಡ್ಬೇಕಂತಾನೆ ಬುಕ್ ಮಾಡಿದ್ದೀನಿ. ಬಟ್ ನನಗಿದು ಯಾವಾಗಲೂ ಇದು ಒಂಥರ ಈ ಲ್ಯಾಂಡ್ ಅಂತ ಈ ಸರೌಂಡಿಂಗ್ ಏನಿದೆ ಯಾವಾಗಲೂ ನನಗೆ ಆರ್ಟಲ್ಲಿ ಇರುತ್ತೆ. ಬಟ್ ನನಗೆ ಈ ಮೂವಿ ಗ್ಲೋಬಲ್ ಮೂವಿ ಅಲ್ವಾ, ಸ್ವಲ್ಪ ಡಾಲ್ಬಿ ವಿಷನಲ್ಲಿ ನೋಡ್ಬೇಕಂತ ನಾನು ಆ ಥಿಯೇಟ್ರ್ ಬುಕ್ ಮಾಡಿದ್ದೀನಿ. ಬಟ್ ಯಾವಾಗಲೂ ನಾನು ನೆಕ್ಸ್ಟ್ ನಾಳೆನೇ ಮತ್ತೆ ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಿಟ್ಟು ಇಲ್ಲೇ ಥಿಯೇಟ್ರಲ್ಲಿ ನಾನು ಲೋಕಲ್ ಥಿಯೇಟ್ರಲ್ಲಿ ನೋಡಿ ಸಿಂಗಲ್ ಥಿಯೇಟ್ರಿಗೆ ನಾನು ಸಪೋರ್ಟ್ ಮಾಡೋದು. ಬಟ್ ಈ ಮೂವಿ ಸ್ವಲ್ಪ ಹಾಲಿವುಡ್ ರೇಂಜಲ್ಲಿ ಮಾಡೋಣ, ಸ್ವಲ್ಪ ಅಲ್ಲೇ ಸ್ವಲ್ಪ ಒಂದು ಫಸ್ಟ್ ಶೋ ನೋಡ್ಬೇಕಂತ ಅಂದ್ಬಿಟ್ಟು ಸ್ವಲ್ಪ ಬ್ಲಾಕಲ್ಲಿ ಟಿಕೆಟ್ ಅಂದ್ಬಿಟ್ಟು ಆ್ಯಕ್ಚುಲಿ 1,500 ಕೊಟ್ಟು ಮೂವಿ ಟಿಕೆಟ್ ಪರ್ಚೇಸ್ ಮಾಡಿದ್ದೀನಿ. ಬಟ್ ಆ ಮೂವಿ ಎಕ್ಸ್ಪೆಕ್ಟೇಷನ್ ತುಂಬ ನೈಟಲ್ಲೇ ನಿದ್ದೆ ಮಾಡಿಲ್ಲ, ಯಾವ ಥರ ಇರುತ್ತೆ ಹಿಂಗಿರುತ್ತೆ, ಎಲ್ಲ ಕ್ಯಾರೆಕ್ಟರ್ ಮೇಲೆ ಒಂದೊಂದು ಕನ್ಸು ಕಂಡ್ಕೊಂಡಿದ್ದೀನಿ. ನೋಡೋಣ, ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀನಿ. ಆ ಎಕ್ಸ್ಪೆಕ್ಟೇಷನ್ ಖಂಡಿತ 4 ವರ್ಷದ ಟೈಮ್ ತಗೊಂಡ್ಬಿಟ್ಟು ಒಬ್ಬ ಲೇಡಿ ಗೀತು ದಾಸ್, ಯಾಕಂದ್ರೆ ಅವರು ಒಬ್ಬ ನ್ಯಾಷನಲ್ ಅವಾರ್ಡ್ ವಿನ್ನರು, ಅವರು ಒಂದು ಮೂವಿ ಡೈರೆಕ್ಷನ್ ಮಾಡಿದ್ದಾರೆ, ಅದೊಂದು ಪ್ಲಸ್ ಪಾಯಿಂಟು. ಎಷ್ಟು ಈ ನಮ್ಮ ಕನ್ನಡ ಒಂದು ಚಿತ್ರರಂಗನ ಮೇಲಕ್ಕೆ ಇನ್ನೂ ಉತ್ತುಂಗ ರೀತಿಯಲ್ಲಿ ಎತ್ಕೊಂಡು ಹೋಗ್ತಾರೆ. ಕೆಲವೊಂದು ನೆರೆಹೊರೆ ರಾಜ್ಯಗಳು ಸಪೋರ್ಟ್ ಮಾಡ್ತಿದ್ದಾರೆ, ಕೆಲವೊಂದು ಅವಿವೇಕಿಗಳು ನಮ್ಮ ಮೂವಿನ ಇವಾಗಿಂದನೇ ಸ್ವಲ್ಪ ಅದಿದು ಒಂದು ರೀತಿ ಅವ್ರಿಗೆ ಉರ್ಕೊಳಕ್ಕೆ ರೆಡಿ ಆಗ್ಬಿಟ್ಟವ್ರೆ. ಇರುಮುಡಿ ಮೂವಿ ಬಂದಕ್ಕೆ ನಮ್ಮ ಮೂವಿ ಹಂಗೆ ಡಲ್ ಆಯಿತು ಹಂಗಂತ ಕೆಲವೊಬ್ರು ಸ್ಕ್ರೀನ್ ಕೊಡೋಕ್ಕೆ ಅದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ನನ್ನ ಮಕ್ಕಳು ಚಿತ್ರಗಳು ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆದಾಗ ನಾವು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತೀವಿ, ಅವ್ರಿಗಿಂತ ಮೊದಲು ಆ್ಯಕ್ಚುಲಿ ಅವ್ರು ಬರೀ 400-500 ರೂಪಾಯಿ ಅಷ್ಟೇ ಶೋ ಟಿಕೆಟ್ ಇಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ರಿಲೀಸ್ ಆದಾಗ ಪುಷ್ಪ ಮೂವಿ ಆಗಿದೆ, ಮತ್ತೊಂದು ಮಗದೊಂದು ಮೂವಿ ಆಗಿದ್ರು ನಾವು 1,800 ರೂಪಾಯಿ ಇಟ್ಟು ಬೆಳಗ್ಗೆ ಫ್ಯಾನ್ ಶೋಗೆಲ್ಲ ಇಟ್ಟಿರ್ತಾರೆ. ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಆ ಕಾರಣ ಮಕ್ಕಳು ನಮ್ಮ ಮೂವಿಗೆ ಸಪೋರ್ಟ್ ಮಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಮೂವಿ ನೀವು ಅವ್ರು ಎಷ್ಟೇ ಏನೇ ಬಾಯ್ ಬಡ್ಕೊಂಡ್ರು ಮೂವಿ ಒಂದು ಕಂಟೆಂಟ್ ಏನು ಚೆನ್ನಾಗಿತ್ತಂತಂದರೆ ಆಟೋಮೆಟಿಕ್ಕಾಗಿ ಅದೆಲ್ಲೋ ಹೋಗ್ಬಿಡುತ್ತೆ. ಉಪೇಂದ್ರ ಒಂದು ಮಾತು ಹೇಳ್ತಾರೆ, ಫಿಲಮು ಪ್ರೊಡ್ಯೂಸರೇ ಈ ಫಿಲಮ್ ಓಡಲ್ಲ ಅಂತ ಅಂದಿದ್ರಂತೆ. ಜನರು ಒಂದು ಮಾತುಗಳಿಂದ ಅದು ಎಲ್ಲೆಲ್ಲಿಗೂ ಹೋಗ್ಬಿಡುತ್ತಂತೆ. ಸೊ ಹಾಗಾಗಿ ನಾವು ವೆಯ್ಟ್ ಮಾಡ್ತಿದ್ದೀವಿ. ಮೌಟ್ ಟಾಕಿಂದ ಜನ ಚೆನ್ನಾಗಿ ಬರ್ತಾರೆ. ಈಗ ಆಲ್ಮೋಸ್ಟ್ ಸೌತ್ ಇಂಡಿಯನ್ಸ್ ಎಲ್ಲ ಆಲ್ಮೋಸ್ಟ್ ಫುಲ್ ಆಗಿದೆ. ನಾರ್ತ್ ಇಂಡಿಯಾದಲ್ಲಿ ಈಗ ಹೆಚ್ಚುಗತ್ಕೊಳ್ತಾರೆ. ಬಟ್ ದಿನಮಾನಗಳು ಕಳೆದಂತೆ ಇನ್ನು ಸಂಡೇ ಅಷ್ಟೊತ್ತಿಗೆ ಮೂವಿ ಎಲ್ಲೋ ಒಂದು ರೇಂಜ್ಗೆ ಹೋಗುತ್ತೆ. ಖಂಡಿತ ಒಂದು ಫಸ್ಟ್ ಡೇ ಒಂದು ನಾವು ಅನ್ಕೊಂಡಿದ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು 300 ಕೋರ್ಸ್ ಮಾಡಂತ. ಕೆಲವೊಂದು ಕಿಡಿಗಳಿಂದ ಕೈವಾಡಿಂದ ಅದು ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ. ಬಟ್ ಒಂದು ಇಂಡಿಯಾದಲ್ಲಿ ಮಾತ್ರ ದಂಗಲ್ನ ದಾಖಲೆ ಮೀರಿಸುತ್ತೆ. ಆ ಹೋಪ್ ಕನ್ನಡಿಗರಿಗಿದೆ. ಜೈ ಕರ್ನಾಟಕ, ಜೈ ಯಶಣ್ಣ, ಜೈ ಕನ್ನಡ ಇಂಡಸ್ಟ್ರಿ.